ಒಂದು ಸಣ್ಣ ಪಟ್ಟಣದಲ್ಲಿ ನೇರ ಮಾರಾಟದ ಬಗೆಗೆ ತಪ್ಪು ಕಲ್ಪನೆಗಳು ಎಲ್ಲೆಡೆ ಹರಡಿಕೊಂಡಿದ್ದವು. ಜನರು ಅದನ್ನು ಮೋಸದ ವ್ಯವಹಾರವೆಂದು ಭಾವಿಸಿದ್ದರು. ರಾಮಣ್ಣ ಕೂಡ ಅದೇ ನಂಬಿಕೆಯಲ್ಲಿದ್ದ ಯುವಕ. ಆದರೆ ಪೂಜಾ ಎಂಬ ಚುರುಕು ಹುಡುಗಿ ಈ ಅಜ್ಞಾನವನ್ನು ಮುರಿಯಲು ತೀರ್ಮಾನಿಸಿದಳು. ಅವಳು ಇತ್ತೀಚೆಗಷ್ಟೇ ಸರ್ಕಾರದ ಒಂದು ಹೊಸ ಬಗೆಯ ಗ್ರಾಹಕ ರಕ್ಷಣೆ, ನೇರ ಮಾರಾಟ ನಿಯಮಗಳು 2021 ಬಗ್ಗೆ ಓದಿದ್ದಳು. ಒಂದು ದಿನ ಅವಳು ರಾಮಣ್ಣನನ್ನು ಭೇಟಿಯಾಗಿ, ರಾಮಣ್ಣ, ನೇರ ಮಾರಾಟ ಕಾನೂನುಬದ್ಧವಾಗಿದೆ, ಸರ್ಕಾರವೇ ನಿಯಮ ಮಾಡಿ ನಿಯಂತ್ರಿಸುತ್ತಿದೆ ಎಂದು ಹೇಳಿದಳು. ರಾಮಣ್ಣ ನಕ್ಕು ಹೇಳಿದ, ಅದು ಏನೋ ಪಿರಾಮಿಡ್ ಸ್ಕೀಮ್ ಅಲ್ವಾ, ಜನರನ್ನು ಸೇರಿಸಿ ಹಣ ಮಾಡೋ ಆಟ. ಪೂಜಾ ನಗುತ್ತಾ ಉತ್ತರಿಸಿದಳು, ಹಾಗಲ್ಲ ರಾಮಣ್ಣ, ಹೊಸ ನಿಯಮಗಳ ಪ್ರಕಾರ ಪಿರಾಮಿಡ್ ಅಥವಾ ಹಣದ ಚಲಾವಣಾ ಯೋಜನೆಗಳನ್ನು ನಿಷೇಧಿಸಿದ್ದಾರೆ. ನಾವು ಕೇವಲ ಉತ್ಪನ್ನಗಳನ್ನು ಮಾರಾಟ ಮಾಡಿ ಮಾತ್ರ ಗಳಿಸಬಹುದು, ಯಾರನ್ನೂ ಸೇರಿಸಿಕೊಂಡರೆ ಲಾಭ ಸಿಗೋದಿಲ್ಲ. ಅವಳು ತನ್ನ ಫೋನ್ ತೆರೆದು ಕಂಪನಿಯ ಉತ್ಪನ್ನಗಳ ಪಟ್ಟಿಯನ್ನು ತೋರಿಸಿದಳು. ನೋಡಿ, ಈ ಕಂಪನಿಯು ಸರ್ಕಾರದ ಮಾರ್ಗಸೂಚಿಯಂತೆ ನೋಂದಾಯಿತ ಸಂಸ್ಥೆ. ನಾನು ಯಾವುದೇ ಪ್ರವೇಶ ಶುಲ್ಕ ಪಾವತಿಸಿಲ್ಲ. ಗ್ರಾಹಕರಿಗೆ ರಕ್ಷಣೆ ಕೂಡ ಇದೆ. ಖರೀದಿಸಿದ ವಸ್ತು ಇಷ್ಟವಾಗದಿದ್ದರೆ ಹಿಂದಿರುಗಿಸಬಹುದು. ರಾಮಣ್ಣ ಆಶ್ಚರ್ಯದಿಂದ ಕೇಳಿದ, ಅದ್ಭುತ, ಆದರೆ ನೀವು ಹೇಗೆ ಹಣ ಗಳಿಸುತ್ತೀರಿ? ಪೂಜಾ ಉತ್ತರಿಸಿದಳು, ನಾನು ಮಾರಾಟ ಮಾಡುವ ಪ್ರತಿ ಉತ್ಪನ್ನಕ್ಕೂ ಬೋನಸ್ ಸಿಗುತ್ತದೆ. ನಾನು ಹೆಚ್ಚು ಕೆಲಸ ಮಾಡಿದರೆ ಹೆಚ್ಚು ಗಳಿಸುತ್ತೇನೆ. ಇದು ಸಂಪೂರ್ಣ ಕಾನೂನುಬದ್ಧ. ಅವಳು ಮುಂದುವರೆಸಿದಳು, ಸರ್ಕಾರವು ನೇರ ಮಾರಾಟಗಾರರಿಗಾಗಿ ಆನ್ಲೈನ್ ಮೂಲಕವೂ ಕೆಲಸ ಮಾಡುವ ಅವಕಾಶ ನೀಡಿದೆ, ಆದರೆ ನಿಯಮಗಳನ್ನು ಪಾಲಿಸಬೇಕು. ಪೂಜಾದ ಸ್ಪಷ್ಟ ವಿವರಣೆ ಕೇಳಿದ ರಾಮಣ್ಣನಿಗೆ ಅರಿವಾಯಿತು, ಇದು ಮೋಸದ ವ್ಯವಹಾರವಲ್ಲ, ಬದಲಿಗೆ ಪರಿಶ್ರಮದಿಂದ ಹಣ ಗಳಿಸುವ ಹೊಸ ಮಾರ್ಗ. ಅವನು ನಗುತ್ತಾ ಹೇಳಿದ, ಪೂಜಾ, ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ. ಇಂತಹ ಕಾನೂನುಬದ್ಧ ವ್ಯವಹಾರ ಎಲ್ಲರಿಗೂ ಅವಕಾಶ ಕೊಡುತ್ತದೆ. ಪೂಜಾ ಹೇಳಿದಳು, ಹೌದು ರಾಮಣ್ಣ, ನಾವು ಇಬ್ಬರೂ ಸೇರಿ ಕೆಲಸ ಮಾಡೋಣ. ಇದು ಯುವಜನರು ಮತ್ತು ಮಹಿಳೆಯರಿಗಾಗಿ ದೊಡ್ಡ ಸ್ವಯಂ ಉದ್ಯೋಗದ ಅವಕಾಶ. ಆ ದಿನದಿಂದ ಪೂಜಾ ಮತ್ತು ರಾಮಣ್ಣ ಒಟ್ಟಾಗಿ ನೇರ ಮಾರಾಟ ವ್ಯವಹಾರ ಆರಂಭಿಸಿದರು. ಅವರು ತಮ್ಮ ಜೀವನವನ್ನು ಬದಲಿಸಿದರು, ಇತರರಿಗೂ ಅರಿವು ಮೂಡಿಸಿದರು. ನೇರ ಮಾರಾಟ ಮೋಸವಲ್ಲ, ಅದು ಸರ್ಕಾರ ಮಾನ್ಯತೆ ಪಡೆದ ಸತ್ಯವಾದ ಉದ್ಯಮ. ನೀವು ಮನೆಯಿಂದಲೇ ಮೊಬೈಲ್ ಮೂಲಕ ಕೆಲಸ ಮಾಡಿ ನಿಮ್ಮ ಭವಿಷ್ಯವನ್ನು ಬದಲಿಸಬಹುದು. ಡೈರೆಕ್ಟ್ ಸೆಲ್ಲಿಂಗ್ ಉದ್ಯಮದಲ್ಲಿ ನಿಮ್ಮ ಯಶಸ್ಸಿಗೆ ಈ ಚಾನೆಲ್ ಕೈ ಹಿಡಿದು ಮಾರ್ಗದರ್ಶನ ನೀಡುತ್ತದೆ.